ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಶನಿವಾರದ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾಲೂರ್. ಗುಟ್ಟು ರಟ್ಟಾಗದಂತೆ ನೋಡ್ಕೊಳ್ಳೋದು ಜಾಣತನ ನಿಜ, ಆದ್ರೆ ಅದನ್ನ ಬೇರೆಯವರಿಂದ ಅಪೇಕ್ಷಿಸೋದು ದಡ್ಡತನ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಶನಿವಾರ, ಹಾಗಾಗಿ ಯಾವ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಾ ಇದೆ ಅಂತ ಕೇಳಬಹುದೇ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತ ಪ್ರೇರೆ, ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇಂಥ ಒಂದು ದಿವಸ ನಾವು ನೀವು ಇಂಥ ಒಂದು ಮಿಲನ ಎಂಥ ಕಾಲದಲ್ಲೂ ನಡೀತಾ ಇತ್ತು. ಗುರು ಮಿಲನ ಅನ್ನೋದು ಬಹಳ ಮುಖ್ಯ. ಇಂಥ ಒಂದು ಮಿಲನ ಎಲ್ಲಿ ನಡೀತು ನಿಮಗೆಲ್ಲ ಗೊತ್ತಿರತಕ್ಕಂಥ ಈ ದಿನಗಳಲ್ಲಿ ನಾವು ಶನಿವಾರದಂದು ಮಾತಾಡಬೇಕಾಗಿದ್ದು ಎಂಥ ಊರು ಅಂದರೆ ಜಗತ್ತೇ ಹೊನ್ನೂರಾಗಿರ್ತಕ್ಕಂಥ ಬಾಳೆಹಳ್ಳಿ ಪೀಠ ರಂಭಾಪುರಿಯಲ್ಲಿ. ಬನ್ನಿ ವೀಕ್ಷಕರೇ, ಆ ರಂಭಾಪುರಿ ವಿಷಯಕ್ಕೆ ಮಾತಾಡೋಕ್ಕೆ, ಜಗದೀಶ್ವರ ಕೃಪಾ ಕಟಾಕ್ಷರು ಹೊಂದ್ಕೊಳ್ಳೋಕ್ಕೆ, ಆ ಮಿಲನಗಳು ಆ ಗುರುಗಳ ಲೀಲೆಗಳು ಏನೇನೋ ಎತ್ತ ಅಂತ ಇವತ್ತು ತಿಳ್ಕೊಳ್ಳೋಣ. ಹೋಗೋಣ ರಂಭಾಪುರಿಗೆ. ಈ ರಂಭಾಪುರಿಯಲ್ಲಿ ಅಗಸ್ತ್ಯ ಮಹಾಮುನಿಗಳು ವಿಶೇಷವಾಗಿ ರೇವಣ ಸಿದ್ಧರನ್ನ ಭೇಟಿ ಮಾಡಿದ ಮಿಲನ. ಎಂಥ ಒಂದು ಸಂದಿಗ್ಧ ಕಾಲದಲ್ಲೂ ಅಂಥ ಅಗಸ್ತ್ಯರು ಹುಡುಕೊಂತ ಹೋದರು. ಅಲ್ಲಿಂದ ಹೋಗ್ತಾ ಹೋಗ್ತಾ ಆಂಧ್ರ ಪ್ರಾಂತದಲ್ಲಿರತಕ್ಕಂಥ ಕೊಳ್ಳಿಪಾಕಂ ಅಂತಕ್ಕಂಥ ವಿಚಾರ, ಆ ಕೋಣಿಪಾಕಂ ಅಂತಕ್ಕಂಥ ವಿಚಾರ ಇವತ್ತಿಗೂ ಜೀವಂತ. ಅಂದರೆ ಲಿಂಗವನ್ನು ಉದ್ಭವ ಮೂರ್ತಿ ಸಾಕ್ಷಾತ್ ಜಗದ್ಗುರು ರೇಣುಕಾಚಾರ್ಯರನ್ನು ನೋಡ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತಿಗೂ ಅಲ್ಲಿಂದ ಬರ್ತಾ ಇದ್ದ ಸಮಯದಲ್ಲಿ ಹೀಗೇ ಸಂಚಾರ ಬಂದರು ಜಗದ್ಗುರು ರೇಣುಕಾಚಾರ್ಯರು. ರೇವಣ ಸಿದ್ಧರು ಈ ಕ್ಷೇತ್ರವನ್ನು ನೋಡಿ ಬಹಳ ಸಂತೋಷವಾಯಿತು. ಅವರದೇ ಅಪರಾವತಾರ ಆಗಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರದ್ದು ರೇವಣ ಸಿದ್ಧರೇ ಹೌದು. ಕಂಚೀಪುರದಲ್ಲಿ ಉದ್ಭವವಾಯಿತು, ಮರಳಿಂದ ಬಂದಿರತಕ್ಕಂಥ ರೇವಣ ಸಿದ್ಧರು. ಅವರನ್ನ ಹಾಗೇ ಕರ್ಕೊಂಡು ಬರ್ತಾ ಇದ್ದ ಸಮಯದಲ್ಲಿ ಈ ಕ್ಷೇತ್ರ ಸುಂದರವಾಗಿತ್ತು. ಎಷ್ಟು ಚೆನ್ನಾಗಿದೆ. ಆ ಭದ್ರೇ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಮಿಂದು ಸ್ನಾನ ಮಾಡಿದಾಗ ವೀರಭದ್ರಸ್ವಾಮಿ ಸ್ವತಃ ಸಿಕ್ಕಿದಾಗ ಅಗಸ್ತ್ಯರ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ಮಿಲನವೇ ಇವತ್ತಿನ ದಿವಸ ರಂಭಾಪುರಿ ಪೀಠದಲ್ಲಿ ರೇಣುಕಾಚಾರ್ಯರ ವಿಗ್ರಹ, ವೀರಭದ್ರಸ್ವಾಮಿಯ ವಿಗ್ರಹ, ಭದ್ರಕಾಳಿ ಸಮೇತ ಚೌಳ ರಾಜರ ವಿಶೇಷವಾಗಿರ್ತಕ್ಕಂಥ ವಿಗ್ರಹ. ತದನಂತರ ಸ್ವಲ್ಪ ದಿನಗಳ ಕಾಲ ಹೀಗೆ ಹೋಗ್ತಾ ಇದ್ದಾಗ ಆದಿಶಂಕರಾಚಾರ್ಯರು ಶಾರದಾದೇವಿಯನ್ನ ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಕಾಶಿ ಕ್ಷೇತ್ರದಿಂದ ಜಗನ್ಮಾತೆಯನ್ನು ಕರ್ಕೊಂಡು ಬಂದರು. ಕೂಡಲಿ ಅಂತಕ್ಕಂಥ ಗ್ರಾಮದಲ್ಲಿ, ಕೂಡಲಿ ಶೃಂಗೇರಿ ಆ ಮಲೆನಾಡು ಪ್ರಾಂತದಲ್ಲಿ ತುಂಗಾಭದ್ರಾ ತೀರದಲ್ಲಿ ನಿಲವಾಂಬೆ ಶಾರದಾ ಪ್ರತಿಷ್ಠಾಪನೆಯನ್ನು ಮಾಡಿ, ತಾಯಿ ಜಗನ್ಮಾತೆ ನೀನು ಇಲ್ಲೇ ನಿಂತರೆ ಸಾಲದು, ನಡಿ ಹೋಗೋಣ ಅಂತ ಹೇಳಿ ಅವರನ್ನ ಹಿಂಬಾಲಿಸಿ ಹೋಗ್ತಾ ಇದ್ದ ದೇವಿ ಶಬ್ದ ಕೇಳದಿದ್ದಾಗ ಹಿಂದೆ ತಿರುಗಿ ನೋಡಿದಾಗ ನಿಲುವಾಂಬೆ ಶಾರದಾ ಆದ್ಲು ಕೂಡಲಿ ಶೃಂಗೇರಿಯಲ್ಲಿ. ಆದರೂ ನನ್ನ ಧ್ಯೇಯ ಶಾಂತಿಯಲ್ಲಿದೆಯೋ ಅಲ್ಲಿ ಕರ್ಕೊಂಡು ಹೋಗೋದು, ನಡಿಯಮ್ಮ ಮುಂದಕ್ಕೆ ಹೋಗೋಣ ಅಂದಾಗ ಆಗ ಸರಸ್ವತಿ ಸ್ವರೂಪದಲ್ಲಿ ಹೋಗೋ ಶಾರದಾ ಶಂಕರಾಚಾರ್ಯ ಹಿಂಬಾಲಿಸ್ತಾ ಹೋಗ್ತಾಳೆ. ಹೋಗ್ತಾ ಇದ್ದ ಸಮಯದಲ್ಲಿ ಆ ಶಾರದಾದೇವಿನೇ ಸ್ವತಃ ಸರಸ್ವತಿ ಆಗಿರೋದ್ರಿಂದ ರೇಣುಕಾಚಾರ್ಯರ ಮಧ್ಯದಲ್ಲಿ ರೇವಣ ಸಿದ್ಧರನ್ನ ಭೇಟಿ ಮಾಡ್ತಾರೆ ಆದಿಶಂಕರಾಚಾರ್ಯರು. ಈ ಮಿಲನ ಇಡೀ ಜೀವಮಾನದಲ್ಲಿ ಇಡೀ ವೀರಶೈವ ಕುಲಕ್ಕೂ ಬ್ರಾಹ್ಮಣ ಕುಲಕ್ಕೂ ಇದ್ದ ಒಂದು ನಂಟು.
ನಂಬೂದಿರಿಗಳಾಗಿರ್ತಕ್ಕಂಥವರು ಕೇರಳ ಪ್ರಾಂತ್ಯದಿಂದ ಆದಿಶಂಕರಾಚಾರ್ಯರು ಹುಟ್ಟಿರತಕ್ಕಂಥ ಬ್ರಾಹ್ಮಣ ಕುಲದಿಂದ ಸ್ವಯಂ ಶಂಕರ ಸ್ವರೂಪ, ಶಂಕರಶ್ಚ ಹೃದಯಂ ಶಿವಃ, ಅವರೇ ಸ್ವತಃ ಶಂಕರನಾಗಿದ್ರೂ ಸಹ ಯಾವ ಮಾನವ ಜೀವನವನ್ನು ನಾನು ಈ ಕರ್ಮವನ್ನು ಕಳ್ಕೊಂಡು ಭೂಮಿ ಮೇಲೆ ಹುಟ್ಟಿದ್ದೀನೋ, ಭಗವನ್ ದರ್ಶನ, ನನ್ನ ದರ್ಶನವೇ ನನಗಾಗತ್ತಾ ಅನ್ನೋ ಜೀವನ ಪ್ರತಿಯೊಬ್ಬರಿಗೂ ಗೊತ್ತಾಗಲ್ಲ. ಆಗ ರೇವಣ ಸಿದ್ಧರ ಅವತಾರದಲ್ಲಿ ಬಂದಿರತಕ್ಕಂಥ ರೇಣುಕಾಚಾರ್ಯರು, ಸದ್ಯೋಜಾತನ ಮೊದಲನೇ ಅವತಾರವಾಗಿ ಪರಮೇಶ್ವರನು, ಇಬ್ಬರ ಮಿಲನ. ಒಂದು ಶಕ್ತಿ ಆದರೆ ಪರವಾಗಿಲ್ಲ, ಎರಡೂ ಶಕ್ತಿಗಳ ಮಿಲನ. ಆಗ ಚಂದ್ರಮೌಳೇಶ್ವರನ ವಿಶೇಷವಾಗಿರ್ತಕ್ಕಂಥ ಧಾರಾಸುರ, ಆ ದಾರವನ್ನು ಕೊಟ್ಟಿರ್ತಕ್ಕಂಥದ್ದು, ಧಾರೆಯನ್ನು ಎರೆದಿರ್ತಕ್ಕಂಥವರು ರೇವಣ ಸಿದ್ಧರು ಸ್ವತಃ ಆದಿಶಂಕರಾಚಾರ್ಯರಿಗೆ ಇದೇ ರಂಭಾಪುರಿ ಪೀಠದ ಕ್ಷೇತ್ರದಲ್ಲಿ ಜಗತ್ತಿನ ವೀರ ಸಿಂಹಾಸನಾಧೀಶ್ವರ ಅನ್ಸ್ಕೊಂಡ್ರು. ಅದಕ್ಕೆ ಇವತ್ತಿಗೂ ಸಿಂಹಗಳು, ಆನೆಗಳ ಸಮೇತ ವೀರ ಸಿಂಹಾಸನ ಅನ್ನೋದು ರೇವಣ ಸಿದ್ಧರು ಇವತ್ತಿಗೂ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಹಸಿರು ಉಸಿರಾಗಿರ್ತಕ್ಕಂಥ ಬಾಳೆಹಳ್ಳಿ ಪೀಠ ರಂಭಾಪುರಿ ಕ್ಷೇತ್ರದಲ್ಲಿ ಜೀವಂತ ದರ್ಶನ. ಅಂಥ ಒಂದು ಜೀವಂತ ದರ್ಶನವನ್ನು ತಾವೆಲ್ಲ ಮಾಡಬೇಕಾದ್ರೆ ಸೋಮವಾರದಿಂದ ಪ್ರತಿಯೊಬ್ಬರಿಗೂ ವಿಶೇಷವಾದ ದರ್ಶನಗಳನ್ನು ತೋರಿಸ್ತಾ ಜಗದೀಶ್ವರ ಕೃಪಾಕಟಾಕ್ಷದಲ್ಲಿ ಎಲ್ಲರೂ ಆನಂದದಿಂದ ಇರತಕ್ಕಂಥ ಅವಕಾಶ ಈ ಮಿಲನಗಳು ಸಂಗಮವಾಗಲಿ. ಆಗ ಒಂದು ಬ್ರಾಹ್ಮಣ ಕುಲದಿಂದ ಬಸವಣ್ಣವರು ಬಂದರು. ಬಸವಣ್ಣವರು ಬಂದು ಲಿಂಗಧಾರಣೆ ಹೇಗೆ ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು, ಇಷ್ಟಲಿಂಗ ಪೂಜೆ ಹೇಗೆ ಮಾಡಬೇಕು, ಧರ್ಮದಿಂದ ಹೇಗೆ ಇಟ್ಕೋಬೇಕು, ಕೈಯಲ್ಲಿ ಇಟ್ಕೊಂಡು ಆ ಧರಿಸೋದು ಹೇಗೆ, ಮೊದಲಾದರೆ ಲಿಂಗಗಳನ್ನು ಧರಿಸ್ತಾ ಇದ್ದಿದ್ದು ಹೇಗೆ ಅಂದರೆ ಶಿರಸ್ಸಿನ ಮೇಲೆ ಧರಿಸ್ತಾ ಇದ್ರು. ಅದಕ್ಕೆ ಶಿಖಾ ಜಟಾ ಮುಕುಟಧಾರಿಣಿ ಅಂತ ಹೇಳೋರು. ಜಡೆಯಲ್ಲಿ ಸಿಂಹಾಸನವನ್ನು ಕಟ್ಟಿ ಅಲ್ಲಿ ರಂಭಾಪುರಿ ಪೀಠದಲ್ಲಿ ಆ ಒಂದು ವಿಶೇಷವಾಗಿರತಕ್ಕಂಥ ಲಿಂಗವನ್ನು ಅಲ್ಲಿ ಧರಿಸ್ತಾ ಇದ್ರು. ತದನಂತರ ಕಾಲಕ್ರಮೇಣ ಕಾಲಾಯ ತಸ್ಮೈ ನಮಃ, ಸಹಸ್ರದಳದಲ್ಲಿರ್ತಕ್ಕಂಥ ಆ ಹೂ ಅರಳ ಹಾಗೆ ಸಹಸ್ರದಳಾಂ ಪದ್ಮಸ್ವರೂಪೇ, ಆ ಪದ್ಮದಳದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಹೇಗೋ ಹೀಗೆ ಬಿದ್ದಾಗ ಅಕಸ್ಮಾತ್ ಉರುಳಿ ಹೋದರೆ, ಒಂದು ಸಲಿ ಭಿನ್ನವಾದರೆ ಆ ಕರಡಿಗೆ ಆ ಲಿಂಗ ಇಷ್ಟಲಿಂಗ ಪೂಜೆ ಎಂದಿಗೂ ಭಿನ್ನವಾಗೋಗುತ್ತೆ ನಿಮ್ಮ ಜೀವನ. ಅದಕ್ಕೇನು ಮಾಡಿದ್ರು, ಕಾಲಾಯ ತಸ್ಮಿನ, ಮತ್ತೆ ಒಂದು ಕಾಲ ಪ್ರಾರಂಭ ಆಯಿತು. ಆ ಕಾಲದಲ್ಲಿ ಏನು ಮಾಡಿದ್ರು, ಶಿರಸ್ಸಿನಿಂದ ತಲೆಯ ಭಾಗ, ಹಣೆಯ ಭಾಗಕ್ಕೆ ಬಂದರು. ಅಂದರೆ ಹಣೆ ಬರ ಬದಲಾಯಿಸೋನು ಪರಮೇಶ್ವರ. ಆಜ್ಞಾಚಕ್ರಕ್ಕೆ ಬಿಂದುವಾಗಿ ಅಲ್ಲಿಯನ್ನು ಕಟ್ಟಿ ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ಮಂಟಪದಲ್ಲಿ ಕಟ್ತಾ ಬಂದರು. ಆಗ ಆಜ್ಞಾ ಅಂದರೆ ಜ್ಞಾನ, ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದ ಒಂದು ಕಾಲ. ತದನಂತರ ಏನು ಮಾಡಿದ್ರು, ವಿಶುದ್ಧೇಂ ಕಂಠಸ್ವರೂಪ, ಆ ವಿಶುದ್ಧಿಲಿ ಸರಸ್ವತಿ ಕೂತಿದ್ಲು. ಯಾಕೆಂದರೆ ಚೌಡೇಶ್ವರಿ ಕ್ಷೇತ್ರ, ಸರಸ್ವತಿಯ ಅಪರಾವತಾರವೇ ಚೌಡೇಶ್ವರಿ ಆಗಿರೋದ್ರಿಂದ ಶಂಕರಾಚಾರ್ಯ ಹೇಳಿದ್ರು, ಎಂದಿಗೂ ಯಾವ ಕಾಲದಲ್ಲೂ ಕಂಠದಲ್ಲಿ ಕಟ್ಟಿದಾಗ ನೀಲಕಂಠನಾಗಿರ್ತಕ್ಕಂಥವನಿಗೆ ಯಾವತ್ತೂ ಪಾರ್ವತಿ ರಕ್ಷಣೆ. ಅದಕ್ಕೆ ಇನ್ನು ಮೇಲೆ ಎಲ್ಲರೂ ಕಂಠದಲ್ಲೇ ಆಧಾರಣೆಯನ್ನು ಮಾಡಿಕೊಳ್ಳಿ ಅಂತ ರೇವಣ ಸಿದ್ಧರಿಗೆ ಪೂಜೆಯ ಪುರಸ್ಕಾರವನ್ನು ಹೇಳಿಕೊಟ್ಟಿದ್ದು ಶಂಕರಾಚಾರ್ಯರು. ಲಿಂಗ ಧಾರಣೆಯನ್ನು ಚಂದ್ರಮೌಳೇಶ್ವರನ ಧಾರೆ ಹೇಳ್ಕೊಟ್ಟಿದ್ದು ರೇವಣ ಸಿದ್ಧರು. ಎಂಥ ಮಿಲನ! ತದನಂತರ ಲಿಂಗಧಾರಣಿನ ಕಂಠದಿಂದ ಎದೆ ಭಾಗಕ್ಕೆ ಯಾಕೆ ಬಂತು, ಹೇಗೆ ಬಂತು ತಿಳ್ಕೋಬೇಕಾದ್ರೆ ಆ ಮಿಲನ ಸಂಗಮ ತಾವೆಲ್ಲ ತಿಳ್ಕೋಬೇಕು. ಬನ್ನಿ ವೀಕ್ಷಣೆ ಹೀಗೆ ಮಾಡ್ತಾ ಇರಿ, ತಾಳ್ಮೆಯಿಂದ ಕಾಯ್ತಾ ಕೂತ್ಕೊಳ್ಳಿ, ಜಗದೀಶ್ವರ ಕೃಪಾಕಟಾಕ್ಷ ಆಗ್ತಾ ಇರುತ್ತೆ.